ಎಲ್ಲ ಪಪಾಯ ಬೆಳೆಗಾರರು ನಮಸ್ಕಾರಗಳು. ನಮಸ್ಕಾರ ಸರ್, ತಮ್ಮ ಹೆಸರು? ಶರಣು ಅಂತ ಸರ್. ಶರಣು ಹೆರ್ಕಲ್. ಶರಣು ಹೆರ್ಕಲ್. ಸರ್, ಯಾವ ಊರು ಬರುತ್ತೆ ಸರ್ ಇದು? ಇದು ಬಾಗಲಕೋಟೆ ಹತ್ರ ಹೊನ್ನಕಟ್ಟಿ. ಬಾಗಲಕೋಟೆ ಹತ್ರ ಹೊನ್ನಕಟ್ಟಿ. ಸರ್, ಇದು 15 ನಂಬರ್ ಗಿಡ ಸರ್. 15 ನಂಬರ್. ಎಷ್ಟು ದಿನ ಆಯ್ತು ಸರ್ ಗಿಡ ಇಟ್ಟು? ನಿನ್ನೆಗೆ 3 ತಿಂಗಳಾಯ್ತು. ನಿನ್ನೆಗೆ 3 ತಿಂಗಳಾಯ್ತು. ಸರ್, ಈ 3 ತಿಂಗಳಿಂದ ನೀವು ಗಿಡ ಇಟ್ಟಿದ್ರಲ್ಲ, ಹಾಂ. ವಾತಾವರಣ ಹೇಗಿದೆ ಸರ್? ನಾಟಿದಾಗ ಮಳೆ ಸಿಕ್ಕಾಪಟ್ಟಿತ್ತು. ಹೌದು ಸರ್. 15 ಡೇಸ್ ಮಳೆ ಬಿಟ್ಟೇ ಇಲ್ಲ. ಈಗಲೂ ಕೂಡ ಭೂಮಿ ತ್ಯಾವ ಇದೆ. ತ್ಯಾವ ಇದೆ. ಬಟ್ ಗಿಡ ಹೇಗಿದೆ ಸರ್? ಗಿಡ ಚೆನ್ನಾಗಿದೆ ಸರ್. ಗಿಡ. ಹಾಂ. ಸರ್, ಗಂಡು ಗಿಡ ಎಷ್ಟು ಪ್ರಮಾಣ ಇದೆ ಸರ್? ಗಂಡು ಗಿಡ ಭಾಳ ಕಡಿಮೆ ಇದಾವೆ ಸರ್. ಒಂದು 5% ಇರ್ಬೋದು ಅಷ್ಟೇ. ಹೌದು ಸರ್. ಎಷ್ಟು ಗಿಡ ಇದೆ ಸರ್ ಟೋಟಲಿ? 6020. 6020. ಗಿಡ ಆರೋಗ್ಯವಾಗಿದೆ ಸರ್ ಇವತ್ತು? ಫುಲ್ ಚೆನ್ನಾಗಿದೆ. ತೋರಿಸ್ಬೋದು ಎಲ್ಲ ಗಿಡ ನಿಮಗೆ? ಹಾಂ, ತೋರಿಸ್ತೀವಿ ಸರ್. ಗಿಡ ತುಂಬ ಚೆನ್ನಾಗಿದೆ. ಹಾಂ, ಚೆನ್ನಾಗಿದೆ ಸರ್. ಫ್ಲವರ್ ಸೆಟ್ಟಿಂಗ್ಸ್ ಹೆಂಗೆ ಆಗ್ತಾ ಇದೆ ಸರ್? ಚೆನ್ನಾಗಿ ಆಗ್ತಾಯಿದೆ ಸರ್. ರೈತರೆ, ಈ ಗಿಡನ ಆಲ್ರೆಡಿ ನಾವು 3 ತಿಂಗಳ ಕೊಟ್ಟಾಗ ಏನಾಗಿತ್ತು, ಪ್ರತಿಕೂಲ ವಾತಾವರಣ, ಅತಿ ಹೆಚ್ಚು ಮಳೆ ಇತ್ತು ಸ್ನೇಹಿತರೆ. ಅಂಥ ಟೈಮಲ್ಲೂ ಕೂಡ ಸರ್ರು ಧೈರ್ಯ ಮಾಡಿ ಹಾಕಿ ಅದಕ್ಕೆ ಕೊಟ್ಟಂತಹ ತಿಪ್ಪೆ ಗೊಬ್ಬರ ಕೊಟ್ಟಿದ್ದೀರಾ? ತಿಪ್ಪೆ ಗೊಬ್ಬರ ಕೊಟ್ಟಿದ್ದೀವಿ. ಗೊಬ್ಬರ ಕೊಟ್ಟಿದ್ದೀರಾ? ಹಾಂ. ಮತ್ತು ಡೆವಲಪ್ಪರು ಸಂಜೀವಿನಿ, ಹಾಂ, ಆಮೇಲೆ ಕಿಸಾನ್ ಕಿಂಗು, ಗ್ರೋತ್ ಮತ್ತು ಟ್ರೈಕೋಡ್ರಮ್ಮ, ಸೂಡೋಮೋನಾಸ್ ಅದನ್ನು ಕೊಟ್ಟಿದ್ದೀವಿ. ನೆಲಕ್ಕೂ ಕೊಟ್ಟಿದ್ದೀರಾ, ಸ್ಪ್ರೇನೂ ಮಾಡಿದ್ದೀರಾ? ನೆಲಕ್ಕೆ ಕೊಟ್ಟಿದ್ದೀವಿ. ಹೌದಾ ಸರ್? ಆ ರಿಸಲ್ಟ್ ಹೆಂಗೆ ಅನ್ಸುತ್ತೆ ಸರ್ ಪ್ರಾಡಕ್ಟ್? ಚೆನ್ನಾಗಿದೆ ಸರ್. ಪ್ರಾಡಕ್ಟ್ ಚೆನ್ನಾಗಿದೆ. ಹಾಂ. ಸ್ನೇಹಿತರೆ, ನೋಡ್ಬೋದು ಇಲ್ಲಿ ನಿಮಗೆ ಗಿಡಗಳು ತೋರಿಸ್ತೀನಿ. ಆಲ್ರೆಡಿ ಬಡ್ಸ್ ಓಪನ್ ಆಗಿದೆ. ಇಂಥ ಟೈಮಲ್ಲೂ ಕೂಡ ಅತಿ ಹೆಚ್ಚು ಮಳೆ ಇದೆ. ಮತ್ತು ಚೆಂಡು ಹೂವು ಸರ್ ಹೇಗಿದೆ ಸರ್? ಚೆಂಡು ಹೂವು ಚೆನ್ನಾಗಿದೆ ಸರ್. ದಸರಾಗೆ ಒಳ್ಳೆ ಬಂಪರ್ ರೇಟ್ ಇದೆ ನೋಡಿರಿ. ಗಿಡಗಳು ಕೂಡ ಹೆಲ್ತಿಯಾಗಿದೆ. ನೀವು ಸುತ್ತ ಸರ್ ಒಂದು ರೌಂಡ್ ಹಿಂಗೆ ತೋರಿಸಿ ಸರ್. ಹಿಂಗೆ ಸುತ್ತ ಬಂದು ಎಲ್ಲಿ ಬೇಕಿರೋ ನೋಡಿರಿ ಸರ್. ಟೋಟಲ್ ಗಿಡ ಎಷ್ಟಿದೆ ಸರ್ ಇದು? 6020 ಸರ್. 6020 ಗಿಡ ಇದೆ. ಗಿಡ ಒಂದು ಹತ್ರ ಆದರೂ ಕೂಡ ನಿಮ್ಗೆಲ್ಲರೂ ಹಳದಿ ಕಂಡಿರೋದು, ಫಂಗಸ್ ಇನ್ಫೆಕ್ಷನ್ ಆಗಿರೋದು ಏನಾದರೂ ಕಾಣುತ್ತೆ ನೋಡಿ. ಇಷ್ಟು ಮಳೆ ಇದೆ. ಇಲ್ಲಿ ನೀರು ಕೂಡ ಇದೆ. ಭೂಮಿಯಲ್ಲಿ ಕೂಡ ಈಗ ಕೂಡ ನೋಡ್ಬೋದು ಮಳೆ ಬಂದಿದೆ. ಇಂಥ ವಾತಾವರಣದಲ್ಲೂ ಕೂಡ ಕಾಡಹಸಿರು, ಹಚ್ಚ ಹಸಿರು ಆ ಥರ ಮಾಡಿದ್ದಾರೆ. ತುಂಬ ಸತತವಾದ ಪರಿಶ್ರಮ ಹಾಕಿರೋ ಸರ್ಗೆ ಒಂದು ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀನಿ. ಸ್ನೇಹಿತರೆ, ನಾವು ಕೂಡ ಪ್ರತಿ ಬಾರಿ ಹೇಳ್ತೀವಿ, ನಾವು ಎಷ್ಟು ಹೇಳ್ತೀವಿ ಅದ್ರ ಜೊತೆ ನೀವೊಂದು 25-30% ನೀವು ಮಾಡಿದ್ದೇ ಆದಲ್ಲಿ ಈ ರೀತಿಯಾದ ರಿಸಲ್ಟ್ ಕಾಣ್ಬೋದು. ಇವತ್ತು ನೋಡಿ ಗಿಡ ನೋಡ್ಬೋದು ನೀವು ಬಂದು ಯಾವ ಥರ ಇದೆ ಅಂತೇಳಿ. ಇಡೀ ತೋಟ ಕೂಡ ನೋಡ್ಬೋದು. ಯಾವುದೇ ಎಲ್ಲಿ ನೋಡಿದ್ರು ಕೂಡ ಒಂದು ಹಳದಿ ಗಿಡ ಕಾಣಿಸ್ತಾ ಇಲ್ಲ, ಒಂದು ಫಂಗಸ್ ಇನ್ಫೆಕ್ಷನ್ ಗಿಡಗಳು ಕಾಣಿಸ್ತಾ ಇಲ್ಲ. ಅಷ್ಟು ಅದ್ಧೂರಿಯಾಗಿ ಅಷ್ಟು ಚೆನ್ನಾಗಿ ಬಂದಿದ್ದಾವೆ ಗಿಡಗಳು. ತುಂಬ ಹೆಲ್ತಿ ಇದೆ. ಇದಕ್ಕೆ ನಾವು ನೆಲಕ್ಕೆ ಡೆವಲಪ್ಪರು, ಟ್ರೈಕೋಡ್ರಮ್ಮ, ಸೂಡೋಮೋನಾಸ್ ಈ ಥರ ಪ್ರಾಡಕ್ಟ್ಗಳನ್ನ ಬಳಸಿ ಗಿಡಗಳ ಒಂದು ಸ್ಟ್ರೆಂತ್ ತೊಗೊಂಡಿದ್ದೀವಿ. ಜೊತೆಗೆ ಕಿಸಾನ್ ಕಿಂಗು ಗ್ರೋತು ಕೂಡ ನೆಲಕ್ಕೆ ಕೊಟ್ಟಿದ್ದೀವಿ. ಕಿಂಗು ಗ್ರೋತು ಕೂಡ ನಾವು ಸ್ಪ್ರೇ ಮಾಡ್ಕೊಂಡಿದ್ದೀವಿ. ಈಗ ಆಲ್ರೆಡಿ ಫ್ಲವರ್ ಸೆಟ್ಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ತುಂಬ ಅದ್ಭುತವಾದ ರಿಸಲ್ಟ್ ಬಂದಿದೆ ಸ್ನೇಹಿತರೆ. ಈ ಥರ ಮಾಡ್ಕೊಂಬಂದಾಗ, ಪದ್ಧತಿ ಪ್ರಕಾರ ಮಾಡ್ಕೊಂಬಂದಾಗ ಕೆಲವೊಬ್ರು ಏನು ಮಾಡ್ತಾರೆ, ಯಾವಾಗ ಒಂದು ಸ್ಪ್ರೇ ಮಾಡ್ತೀರಾ, ಯಾವಾಗ ಒಂದು ಸತಿ ಗಿಡಗಳಿಗೆ ಗೊಬ್ಬರ ಕೊಡ್ತೀರಾ, ಯಾವಾಗ ಒಂದು ಸತಿ ಸ್ಪ್ರೇ ಮಾಡ್ತೀರಾ. ಬಟ್ ಕಮರ್ಷಿಯಲ್ ಕ್ರಾಪ್ಗಳು ಬಂದಾಗ ನಾವು ಕಮರ್ಷಿಯಲ್ ರೀತಿಯಾಗಿ ಖರ್ಚು ಮಾಡಿದಾಗ ಸ್ನೇಹಿತರೆ ಇಂಥ ಅದ್ಭುತವಾದ ರಿಸಲ್ಟು, ಇಂಥ ಆರೋಗ್ಯಕರವಾದ ರಿಸಲ್ಟು ಗಿಡಗಳನ್ನ ನೋಡಿ. ಪ್ರತಿಯೊಂದು ಗಿಡ ನಿಮಗೆ ತೋರಿಸ್ತಾ ಇದ್ದೀನಿ. ಜೊತೆ ಚೆಂಡು ಹೂವು ಕೂಡ ನೋಡಿ. ಚೆಂಡು ಹೂವು